75 ವರ್ಷಗಳ ಹಳೆಯ ಜಿಲ್ಲಾಸ್ಪತ್ರೆಗೆ ಹೈಟೆಕ್ ರೂಪ. ತುಮಕೂರು ಜಿಲ್ಲಾಸ್ಪತ್ರೆಗೆ ಸಿಗಲಿದೆ ಹೊಸ ಸ್ಪರ್ಶ. $131 ಕೋಟಿ ವೆಚ್ಚದಲ್ಲಿ ನೂತನ ಜಿಲ್ಲಾಸ್ಪತ್ರೆ ನಿರ್ಮಾಣ. ಎಪ್ಪತ್ತೈದು ವರ್ಷಗಳ ಇತಿಹಾಸ ಹೊಂದಿರುವ ತುಮಕೂರು ಜಿಲ್ಲಾಸ್ಪತ್ರೆಗೆ ಇದೀಗ ಹೊಸ ರೂಪ ಸಿಗಲಿದೆ. ಹಳೆಯ ಕಟ್ಟಡ ತೆರವುಗೊಳಿಸಿ $131 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಜಿಲ್ಲಾ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿ ನಿಧಿ ಅಂದರೆ ಡಿಎಂಎಫ್ ನೆರವಿನಿಂದ ಈ ಬೃಹತ್ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಶಾಕಿರಣವಾಗಿದ್ದ ತುಮಕೂರು ಜಿಲ್ಲಾಸ್ಪತ್ರೆ ಈಗ ಹೈಟೆಕ್ ರೂಪ ಪಡೆಯಲಿದೆ. ಸುಮಾರು 75 ವರ್ಷಗಳ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ $131 ಕೋಟಿ ವೆಚ್ಚದಲ್ಲಿ ನೂತನ ಜಿಲ್ಲಾಸ್ಪತ್ರೆ ನಿರ್ಮಾಣ ಕಾಮಗಾರಿ ಆರಂಭವಾಗಿದೆ. ಜಿಲ್ಲಾ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿ ನಿಧಿ ನೆರವಿನಿಂದ ನಿರ್ಮಾಣವಾಗ್ತಾ ಇರುವ ಈ ಆಸ್ಪತ್ರೆಯಲ್ಲಿ ಆಧುನಿಕ ವೈದ್ಯಕೀಯ ಸೌಲಭ್ಯಗಳ ಜೊತೆಗೆ ಮೂಲ ಸೌಕರ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ಹಳೆಯ ಕಟ್ಟಡ ತೆರವುಗೊಳಿಸಿರೋದ್ರಿಂದ ರೋಗಿಗಳ ಚಿಕಿತ್ಸೆಗೆ ಯಾವುದೇ ತೊಂದರೆಯಾಗದಂತೆ ಆಸ್ಪತ್ರೆಯ ಇತರ ವಿಭಾಗಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೂತನ ಕಟ್ಟಡದ ವಾಸ್ತುಶಿಲ್ಪ, ರಚನಾತ್ಮಕ ವಿನ್ಯಾಸ ಹಾಗೂ ಆಧುನಿಕ ಸೌಲಭ್ಯಗಳ ಅಂತಿಮ ರೂಪುರೇಷೆ ಸಿದ್ಧವಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲನೆ ನಡೆಸಿದ್ದಾರೆ. ಆಸ್ಪತ್ರೆಯನ್ನು ಹೊಡೆದಾಕಿ ಹೊಸ ಆಸ್ಪತ್ರೆಯನ್ನು ಕಟ್ಟೋಣ, ಮೋಸ್ಟ್ ಮಾಡರ್ನ್ ಆಗಿರುತ್ತೆ. ಇದ್ದಿದ್ದೆಲ್ಲ 78 ವರ್ಷ ಆಗಿತ್ತು. ಅಲ್ಲಿ ಸರಿಯಾಗಿ ಬಾತ್ರೂಮ್ಗಳಿಲ್ಲ, ವಾರ್ಡ್ಗಳು ಸರಿ ಇಲ್ಲ, ಆಪರೇಷನ್ ಥಿಯೇಟರ್ ಸರಿ ಇಲ್ಲ, ಆಮೇಲೆ ಅದೆಲ್ಲ ಲೀಕ್ ಆಗ್ತಾ ಇತ್ತು, ಓಟಿ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ. ಅದನ್ನು ನೋಡಿದ ಮೇಲೆ ನಮ್ಮಲ್ಲಿ ಈ ಮೈನಿಂಗ್ ಹಣ ನಮ್ಮ ಜಿಲ್ಲೆಗೆ ಸುಮಾರು ಒಂದು 2,500 ಕೋಟಿ ರೂಪಾಯಿ ಅಂದಾಜು ಅದು ನಮಗೆ ಬರಬೇಕು. ಅಷ್ಟು ಹಣನ ನಾವು ಈ ಜಿಲ್ಲೆ ಅಭಿವೃದ್ಧಿ ಖರ್ಚು ಮಾಡ್ಬೋದು ನಾವು. ಅದಕ್ಕೆ ಒಂದು ಸಮಿತಿ ಇದೆ, ಮಾನ್ಯ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅಂತೇಳಿ ಹೈದರಾಬಾದ್ನವರು, ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದೆ. ಆ ಸಮಿತಿ ನಾವೇನಾದರೂ ಪ್ರಪೋಸಲ್ ಕೊಟ್ಟರೆ ಅದರ ಮುಂದೆ ತೊಗೊಂಡೋಗಿ ಅವರು ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅಪ್ರೂವ್ ಮಾಡಿ ಕೊಡ್ತಾರೆ. ನಮಗೆ 2 ವಿಚಾರದಲ್ಲಿ ಅವರು ಪರಿಸರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಗಿಡ ಮರ ಹಾಕಬೇಕು ಚೆನ್ನಾಗಿ. ಅದರ ಉದ್ದೇಶನೇ ಇದು, ಎಲ್ಲಿ ಮೈನಿಂಗ್ ಆಗುತ್ತೆ ಆ ಮೈನಿಂಗ್ ಆಗೋ ಜಾಗದಲ್ಲಿ ಗಿಡ ಮರ ಬೆಳೆಸಬೇಕು ಮತ್ತು ವಾಪಸ್ಸು ಪರಿಸರ ಚೆನ್ನಾಗಾಗಬೇಕು ಅಂತ. 2ನೇದು ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗಳು, ಶಾಲೆಗಳು ಅವೆಲ್ಲ ಕಟ್ಟಬೇಕು. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಿ ನೀವು ಬರೀ 3 ತಾಲೂಕಿಗೆ 2,500 ಕೋಟಿ ಖರ್ಚು ಮಾಡಿದರೆ ಬೇರೆ ತಾಲೂಕುಗಳು ಅನ್ಈಕ್ವಲ್ ಆಗಿಬಿಡ್ತವೆ. ಬೇರೆ ತಾಲೂಕುಗಳಿಗೆ ಅಭಿವೃದ್ಧಿ ಅಷ್ಟೊಂದು ಸಿಕ್ಕೋದಿಲ್ಲ ಹಣ. ಸರ್ಕಾರದಿಂದ 2,500 ಕೋಟಿ 3 ತಾಲೂಕಿಗೆ ಸಿಕ್ಕಷ್ಟು ಹಣ ಇಲ್ಲಿಗೆ ಸಿಗಲ್ಲ. ಅದಕ್ಕೆ ನೀವು ಬೇರೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಮಗೆ ಆಸ್ಪತ್ರೆ ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇವೆರಡಕ್ಕೆ ಡಿಸ್ಟ್ರಿಕ್ಟ್ ಆಸ್ ಎ ಯೂನಿಟ್ ಅಂತ ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡಿಕೊಂಡು, ನಾನು ನಮ್ಮ ಜಿಲ್ಲಾಧಿಕಾರಿಗಳು ನಾವು ಹೋಗಿ ಮನವಿ ಮಾಡಿದ್ರು. ಅವರು ಒಪ್ಕೊಂಡಿದ್ದಾರೆ. ಹಂಗಾಗಿ ನಮಗೆ ತುಮಕೂರು ಆಸ್ಪತ್ರೆಗೆ 132 ಕೋಟಿಯನ್ನು ಮಂಜೂರು ಮಾಡಿದ್ದಾರೆ. ಇನ್ನೂ ಹೆಚ್ಚು ಹಣ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನೂ ತುಮಕೂರು ಆಸ್ಪತ್ರೆಗೆ ಇನ್ನೂ ನಿಮಗೆ ಹೆಚ್ಚು ಬೇಕಾದಾಗ ರಿವೈಸ್ ಮಾಡಿ ಕೊಡಿ, ನಮಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಈಗ ಕೆಲಸ ಈಗೆಲ್ಲ ಹಳೇದು ಹೊಡೆದಾಕಿ ಎಲ್ಲ ಇದು ಮಾಡಿದ್ದಾರೆ, ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು ಈ ತಿಂಗಳಲ್ಲಿ ಕೆಲಸ ಎಲ್ಲ ಪ್ರಾರಂಭ ಆಗುತ್ತೆ. ನಾವು ಅವರಿಗೆ 2 ವರ್ಷ ಟಾರ್ಗೆಟ್ ಕೊಟ್ಟಿದ್ದೀವಿ. 2 ವರ್ಷದಲ್ಲಿ ಹೊಸ ಕಟ್ಟಡ ಬರುತ್ತೆ. ಮೋಸ್ಟ್ ಮಾಡರ್ನ್ ಹಾಸ್ಪಿಟಲ್ ತುಮಕೂರಿನಲ್ಲಿ ಸರ್ಕಾರ ಆಗುತ್ತೆ. ಆಸ್ಪತ್ರೆಗೆ ಪ್ರತಿದಿನ 100 ರೋಗಿಗಳು ಚಿಕಿತ್ಸೆಗೆ ಆಗಮಿಸುತ್ತಾರೆ. ಹೀಗಾಗಿ ನೂತನ ಕಟ್ಟಡದಲ್ಲಿ ಅತ್ಯಾಧುನಿಕ ಶೌಚಾಲಯ ಹಾಗೂ ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆಗೆ ವಿಶೇಷ ಆದ್ಯತೆ ನೀಡಲಾಗ್ತಾ ಇದೆ. ಹಳೆಯ ಕಟ್ಟಡದ ಕಲ್ಲುಗಳನ್ನು ಸಹ ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ಮರುಬಳಕೆ ಮಾಡಲು ಯೋಜಿಸಲಾಗಿದ್ದು, ಒಟ್ಟು 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿಯನ್ನ ಹೊಂದಲಾಗಿದೆ. ಆಧುನಿಕ ಸೌಲಭ್ಯಗಳು, ಉತ್ತಮ ನೈರ್ಮಲ್ಯ ವ್ಯವಸ್ಥೆ ಹಾಗೂ ಸುಸಜ್ಜಿತ ಮೂಲ ಸೌಕರ್ಯ ಹೊಂದಿರುವ ಹೊಸ ಜಿಲ್ಲಾಸ್ಪತ್ರೆ ತುಮಕೂರು ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ಹೊಸ ಭರವಸೆ ಮೂಡಿಸುವ ನಿರೀಕ್ಷೆಯಾಗಿದೆ.
75 ವರ್ಷಗಳ ಹಳೆಯ ಜಿಲ್ಲಾಸ್ಪತ್ರೆಗೆ ಬದಲಾಗಿ 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಹೈಟೆಕ್ ಆಸ್ಪತ್ರೆ ಜಿಲ್ಲೆಯ ಆರೋಗ್ಯ ಸೇವೆಗೆ ಹೊಸ ಅಧ್ಯಾಯ ಬರೆಯುವ ನಿರೀಕ್ಷೆ ಮೂಡಿಸಿದೆ. ಕ್ಯಾಮರಾಮನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.